ಭಯೋತ್ಪಾದಕರಿಗೆ ಯಾವುದೇ ಜಾತಿ ಇಲ್ಲ, ಭಯೋತ್ಪಾದಕರಿಗೆ ಯಾವುದೇ ಧರ್ಮ ಇಲ್ಲ. ರಾಕ್ಷಸರಿಗೆ ಒಂದೇ ಒಂದು ಧರ್ಮ, ಒಂದೇ ಒಂದು ಜಾತಿ ಇದ್ರೆ ಅವರು ರಾಕ್ಷಸ ಜಾತಿ ಹುಟ್ಟಿದವರು ಮಾತ್ರ. ಅವನು ಹಿಂದೂ ಆಗ್ಲಿಕ್ಕೂ ಸಾಧ್ಯ ಇಲ್ಲ, ಮುಸಲ್ಮಾನ ಆಗ್ಲಿಕ್ಕೂ ಸಾಧ್ಯ ಇಲ್ಲ. ತಾಳಿಯಲ್ಲಿ ಕೂಡ ರಾಜಕಾರಣ ಮಾಡತಕ್ಕಂತ ಹೀನ ಪ್ರವೃತ್ತಿಯನ್ನ ಈ ದೇಶದಲ್ಲಿ ಇರ್ತಕ್ಕಂಥ ಬಿಜೆಪಿ ಮತ್ತು ಸಂಘ ಪರಿವಾರ ಪ್ರದರ್ಶನ ಮಾಡಿರ್ತಕ್ಕಂಥದ್ದು ನಿಜವಾಗಿಯೂ ಕೂಡ ನಾಚಿಕೆಗೇಡಿನ ಸಂಗತಿ ಇರ್ತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇದೇ ಮಾದರಿಯಲ್ಲಿ ಪುಲ್ವಾಮಾದಲ್ಲಿ ಕೂಡ ದಾಳಿ ನಡೆದಿತ್ತು. ಪುಲ್ವಾಮಾದಲ್ಲಿ ಏನು ಸಿಆರ್ಪಿಎಫ್ ನ 44 ಜನ ಸೈನಿಕರು ಸ್ಫೋಟಗೊಂಡು ಅವರ ಹೆಣ ಕೂಡ ಸಿಗದೇ ಇರತಕ್ಕಂತ ರೀತಿಯಲ್ಲಿ ಹಿಂದೆ ಕೂಡ ಭಯೋತ್ಪಾದಕ ದಾಳಿ ನಡೆದಿತ್ತು. ಶ್ರೀಮಾನ್ ನರೇಂದ್ರ ಮೋದಿ ಅವರು ಆಡಳಿತವನ್ನು ವಹಿಸಿಕೊಂಡ ನಂತರದಲ್ಲಿ ದೇಶದಲ್ಲಿ ಅನೇಕ ಭಯೋತ್ಪಾದಕ ದಾಳಿಗಳು ನಡೀತಾ ಇದ್ದಾವೆ. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅಧಿಕಾರವನ್ನು ತೆಗೆದುಕೊಂಡಾಗ ದೇಶದ ಜನರಿಗೆ ಸೂಕ್ತ ಭದ್ರತೆಯನ್ನು ಒದಗಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅದೇ ಮಾದರಿಯಲ್ಲಿ ದೇಶದಲ್ಲಿ ಡಿಮಾನಿಟೈಸೇಷನ್ ಮಾಡಿದ್ರು, ನೋಟುಗಳನ್ನು ರದ್ದತಿ ಮಾಡಿದ್ರು. ನೋಟುಗಳನ್ನು ರದ್ದತಿ ಮಾಡಿ ಈ ದೇಶವನ್ನ ಆರ್ಥಿಕವಾಗಿ ಸುಮಾರು 50 ವರ್ಷ ಹಿಂದಕ್ಕೆ ತಳ್ಳಿದಂತಹ ನರೇಂದ್ರ ಮೋದಿ ಅವರು ಅವತ್ತು ಹೇಳಿರ್ತಕ್ಕಂಥ ಮಾತು ಏನಂತ ಹೇಳಿದ್ರೆ, ಈ ನೋಟುಗಳನ್ನು ರದ್ದತಿ ಮಾಡುವುದರ ಮುಖಾಂತರ ಭಯೋತ್ಪಾದಕರ ಬೆನ್ನೆಲುಬನ್ನು ಮುರಿಯುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಇವತ್ತು ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೇನೆ, ನೋಟ್ ಬ್ಯಾನ್ ಅಂತ ಒಂದು ತಪ್ಪು ನಿರ್ಧಾರವನ್ನು ತೆಗೆದುಕೊಂಡು ದೇಶವನ್ನ ಆರ್ಥಿಕವಾಗಿ ಪ್ರಕೋಪಕ್ಕೆ ತಳ್ಳಿರ್ತಕ್ಕಂಥ ನರೇಂದ್ರ ಮೋದಿ ಸರ್ಕಾರ ಇವತ್ತು ನಡೆದಿರ್ತಕ್ಕಂಥ ಭಯೋತ್ಪಾದಕ ದಾಳಿಗೆ ಯಾರು ಹೊಣೆ ಅಂತಕ್ಕಂಥ ಉತ್ತರವನ್ನ ಕೊಡಬೇಕಾಗ್ತದೆ. ಅವತ್ತು ಪುಲ್ವಾಮಾದಲ್ಲಿ ದಾಳಿ ನಡೀತು. ಪುಲ್ವಾಮಾದ ಅಲ್ಲಿ ಹತರಾಗಿರ್ತಕ್ಕಂಥ ದೇಶದ ಸೈನಿಕರ ಹೆಸರಿನಲ್ಲಿ ಮತವನ್ನು ಕೇಳಿರತಕ್ಕಂಥ ಯಾವುದಾದ್ರೂ ಹೊಣೆಗೇಡಿ ಪ್ರಧಾನಿ ದೇಶದಲ್ಲಿ ಹುಟ್ಟಿದ್ರೆ ಅದು ನರೇಂದ್ರ ಮೋದಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಪ್ರತಿಯೊಂದು ವಿಷಯದಲ್ಲಿ ರಾಜಕಾರಣ, ಪ್ರತಿಯೊಂದು ವಿಷಯದಲ್ಲಿ ಜಾತಿ ಹೆಸರಿನಲ್ಲಿ ರಾಜಕಾರಣ, ಧರ್ಮದ ಹೆಸರಿನಲ್ಲಿ ರಾಜಕಾರಣ, ಈ ರೀತಿಯಾಗಿರ್ತಕ್ಕಂಥ ಹೀನ ಪ್ರವೃತ್ತಿಯನ್ನು ಪ್ರದರ್ಶನ ಮಾಡುವುದರ ಮುಖಾಂತರ ಕೇಂದ್ರದಲ್ಲಿ ಆಡಳಿತವನ್ನು ನಡೆಸುತ್ತಿರತಕ್ಕಂಥ ಬಿಜೆಪಿ ಮತ್ತು ನರೇಂದ್ರ ಮೋದಿ, ಅಮಿತ್ ಶಾ ಅವರು ಈ ದೇಶವನ್ನ ಇವತ್ತು ಧರ್ಮದ ಆಧಾರದಲ್ಲಿ ದೇಶವನ್ನ ಹೊಡಿತಕ್ಕಂಥ ಒಂದು ಹುನ್ನಾರವನ್ನ ನಡೆಸ್ತಾ ಇರತಕ್ಕಂಥದ್ದು ಇದರಿಂದ ಸ್ಪಷ್ಟವಾಗಿ ಅದು ಕಾಣ್ತದೆ. ಸ್ನೇಹಿತರೆ, ಈ ದೇಶ ಇದು ಹಿಂದೂಗಳಿಗೆ ಸೇರಿದ ದೇಶ, ಇದು ಮುಸಲ್ಮಾನರಿಗೆ ಸೇರಿದ ದೇಶ, ಇದು ಕ್ರೈಸ್ತರಿಗೆ ಸೇರಿದ ದೇಶ, ಇದು 144 ಕೋಟಿ ಭಾರತೀಯರಿಗೆ ಆಗಿರ್ತಕ್ಕಂಥ ಸೇರಿರ್ತಕ್ಕಂಥ ದೇಶ. ಈ ದೇಶ ಜಾತ್ಯತೀತ ರಾಷ್ಟ್ರ. ಈ ದೇಶದ ಸಂವಿಧಾನ ಜಾತ್ಯತೀತ ಸಂವಿಧಾನ. ಈ ದೇಶದ ಸಂವಿಧಾನಕ್ಕೆ ವಿರೋಧವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಿರ್ತಕ್ಕಂಥ ಬಿಜೆಪಿ ಈ ದೇಶಕ್ಕೆ ನಿಜವಾಗಿ ಯಾರಾದ್ರೂ ದ್ರೋಹವನ್ನು ಎಸಗ್ತಾ ಇದ್ರೆ ಅದು ನರೇಂದ್ರ ಮೋದಿ, ಅಮಿತ್ ಶಾ ನೇತೃತ್ವದ ಬಿಜೆಪಿ ಮತ್ತು ಸಂಘ ಪರಿವಾರಗಳು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಬಹಳ ಖಡಾಖಂಡಿತವಾಗಿ ಹೇಳಬೇಕಾಗ್ತದೆ. ಸ್ನೇಹಿತರೆ, ತಮಗೆಲ್ಲ ಗೊತ್ತಿದೆ, ಪುಲ್ವಾಮಾ ದಾಳಿಕೋರರ ಹೆಸರಿನಲ್ಲಿ ಇವತ್ತಿಗೆ 2019ರಲ್ಲಿ ದಾಳಿ ನಡೀತು. ಇವತ್ತಿನವರೆಗೂ ಕೂಡ ಪುಲ್ವಾಮಾ ದಾಳಿಗೆ ಯಾರು ಹೊಣೆ ಅಂತಕ್ಕಂಥದ್ದು ಆ ವರದಿ ಕೂಡ ಇವತ್ತು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿಲ್ಲ. ಇದರ ಹಿಂದಿರ್ತಕ್ಕಂಥವ್ರು ಯಾರು? ಈ ರೀತಿಯಾಗಿರ್ತಕ್ಕಂಥ ಮೇಲಿಂದ ಮೇಲೆ ದೇಶದಲ್ಲಿ ಭದ್ರತಾ ವ್ಯವಸ್ಥೆಯ ಲೋಪ ಯಾರಿಂದ ಆಗ್ತಾ ಇದೆ, ಯಾರು ಹೊಣೆಗಾರರು ಅದಕ್ಕೆ ಅಂತಕ್ಕಂಥ ಪ್ರಶ್ನೆಯನ್ನ ಈ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ಇವತ್ತು ಪ್ರಶ್ನೆಯನ್ನ ಕೇಳಲಿಕ್ಕೆ ಬಯಸ್ತದೆ. ದಾಳಿಯಲ್ಲಿ ಭಯೋತ್ಪಾದಕರಿಗೆ ಯಾವುದೇ ಜಾತಿ ಇಲ್ಲ, ಭಯೋತ್ಪಾದಕರಿಗೆ ಯಾವುದೇ ಧರ್ಮ ಇಲ್ಲ. ರಾಕ್ಷಸರಿಗೆ ಒಂದೇ ಒಂದು ಧರ್ಮ, ಒಂದೇ ಒಂದು ಜಾತಿ ಇದ್ರೆ ಅವರು ರಾಕ್ಷಸ ಜಾತಿ ಹುಟ್ಟಿದವರು ಮಾತ್ರ. ಅವನು ಹಿಂದೂ ಆಗ್ಲಿಕ್ಕೂ ಸಾಧ್ಯ ಇಲ್ಲ, ಮುಸಲ್ಮಾನ ಆಗ್ಲಿಕ್ಕೂ ಸಾಧ್ಯ ಇಲ್ಲ. ಭಯೋತ್ಪಾದಕರಿಗೆ ಒಂದು ಧರ್ಮದ ಹೆಸರನ್ನು ಕೊಡೋದರ ಮುಖಾಂತರ ನಿನ್ನೆ ನಡೆದಿರ್ತಕ್ಕಂಥ ಪೆಹಲ್ಗಾಮ್ನ ಹೋರಾಟದಲ್ಲಿ ಏನು ದಾಳಿ ನಡೀತು, ಆ ದಾಳಿಯಲ್ಲಿ ಕೂಡ ರಾಜಕಾರಣ ಮಾಡತಕ್ಕಂಥ ಹೀನ ಪ್ರವೃತ್ತಿಯನ್ನ ಈ ದೇಶದಲ್ಲಿ ಇರ್ತಕ್ಕಂಥ ಬಿಜೆಪಿ ಮತ್ತು ಸಂಘ ಪರಿವಾರ ಪ್ರದರ್ಶನ ಮಾಡಿರ್ತಕ್ಕಂಥದ್ದು ನಿಜವಾಗಿಯೂ ಕೂಡ ನಾಚಿಕೆಗೇಡಿನ ಸಂಗತಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಿನ್ನೆ ನಡೆದಿರ್ತಕ್ಕಂಥ ಏನು ದಾಳಿಯಲ್ಲಿ ಹತರಾದ್ರು, ಅವರ ಧರ್ಮವನ್ನ ಕೇಳಿದ್ರು ಮತ್ತು ಅವರ ಬಟ್ಟೆಯನ್ನು ಬಿಚ್ಚಿಸಿ ಅವರನ್ನು ಚೆಕ್ ಮಾಡಿದ್ರು, ಅವರಿಗೆ ಕಲ್ಮಾ ಓದ್ಲಿಕ್ಕೆ ಹಚ್ಚಿದ್ರು ಅಂತಕ್ಕಂಥ ಸುಳ್ಳು ಸುದ್ದಿಯನ್ನು ಹಬ್ಬಿಸುವುದರ ಮುಖಾಂತರ ಈ ದೇಶದಲ್ಲಿ ಹಿಂದೂ ಮತ್ತು ಮುಸ್ಲಿಮರ ಮಧ್ಯೆ ಗಲಭೆಯನ್ನು ಎಬ್ಬಿಸತಕ್ಕಂಥ ಕೆಲಸವನ್ನ ಕೇಂದ್ರದ ನೇತೃತ್ವದ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ನಿರಂತರವಾಗಿ ನಡೆಸಿರ್ತಕ್ಕಂಥದ್ದು ಇದರಿಂದ ಬಹಿರಂಗವಾಗ್ತದೆ. ಅದೇ ದಾಳಿಯಲ್ಲಿ ಶಿವಮೊಗ್ಗದ ಮಂಜುನಾಥನ್ ಅವರ ಏನು ಹತರಾಗಿದ್ದಾರೆ, ಅವರ ಪತ್ನಿಯ ಸ್ವತಃ ಹೇಳಿದ್ರು, ಏನಂತ ಹೇಳಿದ್ರು, ಅವರು ಯಾವುದೇ ಆರ್ಮಿ ಡ್ರೆಸ್ ನಲ್ಲಿ ಇರಲಿಲ್ಲ ಭಯೋತ್ಪಾದಕರು,
ಅವರು ಸಹಜವಾದ ಉಡುಪುಗಳನ್ನ ಧರಿಸಿಕೊಂಡು ಬಂದಿದ್ರು. ಅವರು ಎಲ್ಲರನ್ನ ಗಂಡು ಮಕ್ಕಳನ್ನ ಗುರುತು ಮಾಡಿಕೊಂಡು ಅವರ ಮೇಲೆ ಗುಂಡಿನ ದಾಳಿ ಮಾಡಿದ್ರು. ಆಮೇಲೆ ಯಾವುದೇ ಕಾರಣಕ್ಕೂ ಕೂಡ ನಾವಲ್ಲಿಂದ ರಕ್ಷಣೆ ಆಗಬೇಕಾದ್ರೆ 3 ಜನ ಅಲ್ಲಿಯ ಸ್ಥಾನಿಕ ಮುಸಲ್ಮಾನರು ನಮ್ಮನ್ನ ರಕ್ಷಣೆ ಮಾಡಿದ್ರು ಅಂತಕ್ಕಂಥ ಮಾತನ್ನ ಅವರು ಹೇಳಿದ್ರು. ಇದರಿಂದ ಏನು ವ್ಯಕ್ತವಾಗ್ತದೆ ಅಂತ ಹೇಳಿದ್ರೆ, ಭಯೋತ್ಪಾದಕರು ಮಾಡಿರ್ತಕ್ಕಂಥ ಕೃತ್ಯ ಒಂದು ಕಡೆ ಆದ್ರೆ ಆ ಭದ್ರತಾ ವೈಫಲ್ಯಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಕೇಂದ್ರದ ಬಿಜೆಪಿ ಸರ್ಕಾರದ ಏನು ಹೊಣೆಗಾರಿತನ ಇದೆ ಅದು ಇದರಿಂದ ಬಹಿರಂಗವಾಗ್ತದೆ. ಆದ್ದರಿಂದ ಏನು ದಾಳಿ ನಡೆದಿದೆ, ಈ ದಾಳಿ ಏನು ಪುಲ್ವಾಮಾ ದಾಳಿ ನಡೀತು ಹಿಂದೆ, ಅದಕ್ಕೂ ಕೂಡ ಕೇಂದ್ರ ಸರ್ಕಾರ ಏನಿದೆ ಅದನ್ನು ತಮ್ಮ ರಾಜಕಾರಣಕ್ಕೆ ಬಳಸ್ಕೊಂಡ್ರು. ಇವತ್ತು ಪೆಹಲ್ಗಾಮ್ನಲ್ಲಿ ಅಮಾಯಕ ಪ್ರವಾಸಿಗರ ಮೇಲೆ ನಡೆದಿರ್ತಕ್ಕಂಥ ದಾಳಿಯನ್ನು ಕೂಡ ತಮ್ಮ ಹೀನ ರಾಜಕಾರಣಕ್ಕೆ ಬಳಸ್ತಕ್ಕಂಥ ಒಂದು ಹೊಣೆಗಾರಿತನದ ರಾಜಕೀಯ ವ್ಯವಸ್ಥೆಯನ್ನ ಈ ದೇಶದಲ್ಲಿ ಬಿಜೆಪಿ, ಸಂಘ ಪರಿವಾರ ಮತ್ತು ಅದಕ್ಕೆ ನಾಯಕರಾಗಿರ್ತಕ್ಕಂಥ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಈ ದೇಶದಲ್ಲಿ ವ್ಯವಸ್ಥಿತವಾಗಿ ಹುನ್ನಾರ ನಡೆಸಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಇದೇ ರೀತಿ ಮುಂದೆ ಪರಿಸ್ಥಿತಿ ನಡೆದರೆ ಈ ದೇಶದಲ್ಲಿ ಪ್ರತಿಯೊಂದು ಗಲ್ಲಿಗಳಲ್ಲಿ ಗೃಹ ಕಲಹವನ್ನ ಎಬ್ಬಿಸಿ, ಗೃಹ ಯುದ್ಧವನ್ನ ಎಬ್ಬಿಸಿ, ಧರ್ಮಗಳ ಮಧ್ಯೆ ಏನು ಬೆಂಕಿಯನ್ನು ಹಚ್ಚುವುದರ ಮುಖಾಂತರ ತಮ್ಮ ಹೀನ ರಾಜಕಾರಣವನ್ನ ಮುಂದುವರಿಸತಕ್ಕಂಥ ಎಲ್ಲಾ ಲಕ್ಷಣಗಳು ಇದರಿಂದ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಆದ್ದರಿಂದ ನಿನ್ನೆ ನಡೆದಿರತಕ್ಕಂಥ ಪೆಹಲ್ಗಾಮ್ನಲ್ಲಿ ನಡೆದಿರತಕ್ಕಂಥ ಏನು ದಾಳಿ ಇದೆ, ಆ ದಾಳಿ ಅತ್ಯಂತ ಅಮಾನವೀಯವಾಗಿರ್ತಕ್ಕಂಥ ದಾಳಿ. ಅದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಭಯೋತ್ಪಾದಕರನ್ನ ಗುರುತಿಸಬೇಕು. ಕೇಂದ್ರ ಸರ್ಕಾರ ಏನು ಉತ್ತರ ಕುಮಾರನ ಪೌರುಷ ತೋರಿಸ್ತಾರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ, ಮೈಕ್ ಮುಂದೆ ಇವರು ಪೌರುಷ, ಇವರಿಗೆ ನಿಜವಾದ ಪೌರುಷ, ಇವರಿಗೆ ಗಂಡಸ್ತನ ಇದ್ದಿದ್ರೆ ಪಾಕಿಸ್ತಾನದ ಮೇಲೆ ದಾಳಿ ಮಾಡಲಿ, ಪಾಕಿಸ್ತಾನಕ್ಕೆ ಇದಕ್ಕೆ ಹೊಣೆಗಾರರಾಗಿರ್ತಕ್ಕಂಥ ಯಾರು ಕಾರಣೀಭೂತರಾಗಿರ್ತಾರೆ ಅವರ ಮೇಲೆ ದಾಳಿಯನ್ನು ಮಾಡೋದರ ಮುಖಾಂತರ ಈ ದೇಶದ ಐಕ್ಯತೆ ಮತ್ತು ಈ ದೇಶದ ಅಖಂಡತೆಯನ್ನು ಸಾರುವಂತ ಕೆಲಸವನ್ನ ಮಾಡಬೇಕಾಗಿದೆ. ಅದನ್ನ ಬಿಟ್ಟು ದೇಶದಲ್ಲಿ ಧರ್ಮಗಳ ಮಧ್ಯದಲ್ಲಿ ದೇಶವನ್ನ ಅಭದ್ರಗೊಳಿಸತಕ್ಕಂಥ ಕೆಲಸವನ್ನ ಕೇಂದ್ರ ನೇತೃತ್ವದ ಬಿಜೆಪಿ ಸರ್ಕಾರ ಕೈ ಬಿಡಬೇಕು. ಮತ್ತು ನಿನ್ನೆ ನಡೆದಿರ್ತಕ್ಕಂಥ ಪೆಹಲ್ಗಾಮ್ನಲ್ಲಿ ಏನ್ ದಾಳಿ ನಡೆದಿದೆ, ಆ ದಾಳಿಯಲ್ಲಿ ಮಡಿದಿರ್ತಕ್ಕಂಥ ಎಲ್ಲ ಅಮಾಯಕರಿಗೆ ಈ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ನ ಪರವಾಗಿ ಅವರಿಗೆ ಶ್ರದ್ಧಾಂಜಲಿಯನ್ನು ನಾವು ಸಮರ್ಪಣೆ ಮಾಡಲಿಕ್ಕೆ ಬಯಸ್ತೇವೆ. ಪ್ರವಾಸಿಗರಿಗೆ ಭದ್ರತೆ ನೀಡಿದ ಕೇಂದ್ರ ಸರ್ಕಾರಕ್ಕೆ, ಪ್ರವಾಸಿಗರಿಗೆ ಭದ್ರತೆ ನೀಡುವಂತ ಕೇಂದ್ರ ಸರ್ಕಾರಕ್ಕೆ